ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿ ಬನವಾಸಿ ಮಂಡಲದ ವ್ಯಾಪ್ತಿಯಲ್ಲಿ ಬರುವಂತ ಸಹಸ್ರಹಳ್ಳಿಯಲ್ಲಿ ಏನು ಪುಟ್ಟಪ್ಪ ಮತ್ತು ಮಂಗಲ ಅವರ ದಂಪತಿಯ ಮಗನಾದ ಮಿಥುನ್ ಅವರಿಗೆ ಜೂನ್ 24 ಬೆಳಗಿನ ಜಾವ ಏನು 2-2:30 ಗಂಟೆ ಸುಮಾರಿಗೆ ಹಾವು ಕಡಿದು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ತಂದ್ರೂ ಕೂಡ ಬದುಕಲಿಲ್ಲ. ಈ ಸರ್ಕಾರಿ ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಬಂದಂತ ನಮ್ಮ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಅನಂತಮೂರ್ತಿ ಹೆಗಡೆ ಅವರೇ, ಏನು ಸಿದ್ದಾಪುರದ ಮಂಡಳ ಅಧ್ಯಕ್ಷರಾದಂಥ ತಿಮ್ಮಪ್ಪ ಮಡಿವಾಳ ಅವರೇ, ಯುವ ಮೋರ್ಚಾ ಅಧ್ಯಕ್ಷರಾದಂಥ ಪ್ರೇಮ್ ಕುಮಾರ್ ನಾಯ್ಕ ಅವರೇ, SC ಮೋರ್ಚಾ ಅಧ್ಯಕ್ಷರಾದಂಥ ನಂದನ್ ಬೋರ್ಕರ್ ಅವರೇ, ರಾಘವೇಂದ್ರ ನಾಯ್ಕ ಅವರೇ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಕ್ತಿ ಕೇಂದ್ರ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಇವತ್ತು ಏನು 24 ಬೆಳಗಿನ ಜಾವ ಏನು ಮಿಥುನ್ ಅಂತ ವಿದ್ಯಾರ್ಥಿಗೆ 12 ವರ್ಷದ ಹುಡುಗನಿಗೆ ಇವತ್ತು ಹಾವು ಕಚ್ಚಿ ಕೇವಲ ಒಂದು 10-12 ಕಿಲೋಮೀಟರ್ ದೂರದಲ್ಲಿಂದ ಏನು ಸಿರ್ಸಿ ಆಸ್ಪತ್ರೆಗೆ ಬಂದರೆ ಸಿರ್ಸಿ ಆಸ್ಪತ್ರೆ ಎದುರುಗಡೆ ದನಗಳ ರಾಶಿ ಮಲ್ಕೊಂಡಿದ್ದಾವೆ. ಆ ದನಗಳ ರಾಶಿಗಳನ್ನ ದಾಟಿ ಇವತ್ತು ಆಸ್ಪತ್ರೆ ಬಾಗಿಲಿಗೆ ಬರ್ಬೇಕಂದ್ರೆ ಅಲ್ಲಿ ಒಂದು 15 ನಿಮಿಷ ಕಾಲ ವೇಸ್ಟ್ ಆಗುತ್ತೆ. ಆದ್ರೆ ಆ ಮಿಥುನ್ ತಂದೆ ಮತ್ತೆ ಅವರೆಲ್ಲ ಸೇರಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಬಂದ್ರೆ ಅಲ್ಲಿ ಡಾಕ್ಟರ್ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ, ಮಲಗಿರ್ತಾರೆ. ಯಾರೋ ಸಿಬ್ಬಂದಿಗಳು ಬಂದು ಗ್ಲುಕೋಸ್ ಅನ್ನ ಕೊಡ್ತಾರೆ. ಈ ನಮಗೆ ಏನು ಸಾಮಾನ್ಯ ಜ್ಞಾನ ಇರುವವರಿಗೆ ಒಬ್ಬ ಹಾವು ಕಡ್ದ ಯಾರೇ ಆಗಿರಲಿ ಒಂದು ಸಾಮಾನ್ಯ ಜ್ಞಾನ ಅಂದ್ರೆ ಗ್ಲುಕೋಸ್ ಕೊಟ್ರೆ ಆ ಏನು ಹಾವಿನ ರಕ್ತ, ಹಾವಿನ ವಿಷ ಏನು ಆದಷ್ಟು ಬೇಗ ದೇಹಕ್ಕೆ ಪಸರಿಸಿ ಅವನು ಸಾಯ್ಬೋದು ಅನ್ನೋ ಪರಿಜ್ಞಾನ ಇಲ್ದಾನೆ ಇವತ್ತು ಡಾಕ್ಟರ್ಗಳು ಈ ತರ ಕೆಲಸ ಮಾಡಿ ಏನು ಆ ವಿದ್ಯಾರ್ಥಿಯ ಸಾವನ್ನ ಇವತ್ತು ಆಗಿದೆ. ಅದಕ್ಕೆ ಈ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ವ್ಯವಸ್ಥೆಯನ್ನ ಟೋಟಲಿ ಈ ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನು 2-3 ವರ್ಷದ ಹಿಂದೆ ಅಧಿಕಾರದಲ್ಲಿ ಬಂದ ನಂತರದಲ್ಲಿ ಏನು ಅವೈಜ್ಞಾನಿಕವಾಗಿ ಗ್ಯಾರಂಟಿ ತರುವ ಮುಖಾಂತರ ಇವತ್ತು ಉಳಿದ ಎಲ್ಲ ವ್ಯವಸ್ಥೆಯನ್ನ ಹಾಳ್ಗರ್ಗಿದೆ. ಅದಕ್ಕೋಸ್ಕರ ಹೇಳೋದು, ನಮಗೆ ಈ ಮಿಥುನ್ ಅನ್ನ ವಿದ್ಯಾರ್ಥಿನಿಗೆ ನ್ಯಾಯ ಬೇಕು. ಆದ್ರೆ ಅಲ್ಲಿಯ ಸ್ಥಳೀಯ ಶಾಸಕರು ಆ ಏನು ಆಸ್ಪತ್ರೆಯ ಖರ್ಚನ್ನು ನೀಡಿದ್ದಾರೆ, ಆ ಹುಡುಗಿಗೆ ಏನು ಆಸ್ಪತ್ರೆಯ ಖರ್ಚನ್ನ ಕೊಟ್ಟಿದ್ದಾರೆ. ಆದ್ರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ಸ್ಥಳೀಯ ಶಾಸಕರಿಗೆ, ಆ ಕೇವಲ ಆಸ್ಪತ್ರೆಯ ಖರ್ಚು ಕೊಟ್ಬಿಟ್ರೆ ಆ ಮಗು ವಾಪಸ್ ಹುಟ್ಟಿ ಬರ್ತಾನ? ವ್ಯವಸ್ಥೆ ಸರಿ ಇದ್ದಿದ್ರೆ ಆ ಮಗು ಬದುಕ್ತಿತ್ತಲ್ವಾ? ಆದ್ರೆ ಈ ಸ್ಥಳೀಯ ಸರ್ಕಾರ, ಇಲ್ಲಿಯ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಬರೀ ಏನು ಅವರ ಹಣ ಮಾಡೋದ್ರಲ್ಲಿ ಇವತ್ತು ವ್ಯರ್ಥ ಆಗಿದೆ, ಕಾಲಹರಣ ಮಾಡ್ತಾ ಇದೆ. ಅದಕ್ಕೆ ನಮ್ಗೆ ಗೊತ್ತಿಲ್ಲ, ಆ ಪಾಲಕ ಏನು ಮಿಥುನನ್ನ ಹುಡುಗ ಇವತ್ತು ವಿದ್ಯಾರ್ಥಿನಿ ಸತ್ತೋಗಿದ್ದಾನೆ, ಅವನಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಎಲ್ಲರೂ ಸೇರಿ 25 ಲಕ್ಷ ರೂಪಾಯಿ ಕೊಡ್ಬೇಕಂತ ನಮ್ಮದು ಒಂದು 25 ಲಕ್ಷ ರೂಪಾಯಿ ಕೊಡ್ಲೇಬೇಕು, ಇಲ್ಲ ಸರ್ಕಾರದಿಂದ ಕೊಡಿಸ್ಬೇಕು ನಮ್ದು ಆಗ್ರಹ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬನವಾಸಿ ಮಂಡಳ ಮತ್ತು ರೈತ ಮೋರ್ಚಾ ಟೋಟಲಿ ಏನು ನಮ್ದೆಲ್ಲ ಸೇರಿ ಇವತ್ತು ಘೋಷಣೆ ಮಾಡಲೇಬೇಕು. ಯಾಕಂತಂದ್ರೆ ನಾವು ಇಲ್ಲಿಂದ ಇಲ್ಲ ಅಂದ್ರೆ ನಿರ್ಗಮಿಸಲ್ಲ, ಯಾವ್ದು ಆಶ್ವಾಸನೆ ಕೊಡೋದವರಿಗೂ. ಯಾಕಂತಂದ್ರೆ ಅವನು ಗಂಡು ಮಗು, 2 ಮಕ್ಕಳು, ಪಾಪ ಅವ ಏನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ? ಒಂದು ಮಗು ಒಂದು ಕುಟುಂಬದ ಆಧಾರ ಸ್ತಂಭ. ಅವ ಮುಂದೆ ಏನೋ ಇವ್ರು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ರು, ಮುಂದೆ ಅವನು ವಿದ್ಯಾರ್ಥಿ ಓದಿ ಮುಂದೆ ಒಂದು ನೌಕರಿ ಹಿಡಿದು ಏನು ಕುಟುಂಬದವನ್ನ ನಿರ್ವಹಣೆ ಮಾಡುವಂತ ಅವನಿಗೆ ಸಾವಾದ್ರೆ ಎಷ್ಟು ನೋವಾಗ್ಬೋದು. ನಾವು ಸದ್ಯ 1 ವಾರದ ಹಿಂದೆ ಅವ್ರ ಮನೆ ಹೋಗಿದ್ವಿ. ಆದ್ರೆ ಅಲ್ಲಿಯ ಪರಿಸ್ಥಿತಿ ಕಂಡು ಭಾರಿ ನಮಗೆ ದುಃಖ ಆಯ್ತು. ಇಂಥದ್ದು ಯಾವ ಮನುಷ್ಯನಿಗೂ ಆಗ್ಬಾರ್ದು. ಅದಕ್ಕೋಸ್ಕರ ಹೇಳೋದು, ಸರ್ಕಾರಕ್ಕೆ ಸ್ಥಳೀಯ ಶಾಸಕರು ಏನು ನಮಗೆ ಯಲ್ಲಾಪುರ ಕ್ಷೇತ್ರದ ಶಾಸಕರು ಬರ್ತಾರೆ, ಅವರು ಸರ್ಕಾರದ ಇಂಥ ಏನು ಸಮಸ್ಯೆಗಳನ್ನ ಪರಿಗಣಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಕು. ಅದು ಬಿಟ್ಟು ಯಾವುದೇ ಕೆಲಸಗಳನ್ನು ಮಾಡ್ದೇನೆ ಕಾಲಹರಣ ಮಾಡ್ತಾ ರಾಜಕಾರಣ ಮಾಡ್ತಾ ಹೋದ್ರೆ ಪ್ರಯೋಜನ ಇಲ್ಲ. ಯಾರು ಅವರಿಗೆ ಸಭಾಸ್ಕರಿ ಕೊಡೋದಿಲ್ಲ. ಇದಲ್ಲದೆ ಈಗ ಬರಗಾಲ ಇದೆ, ವರದಾ ನದಿ ಹರಿತಾ ಇದೆ, ಆದ್ರೆ ಯಾವುದೇ ಕೆರೆಗಳು ಪೂರ್ವ ಭಾಗದ ಸಿರ್ಸಿಯ ಪೂರ್ವ ಭಾಗದ ಯಾವುದೇ ಕೆರೆಗಳು ತುಂಬಿಲ್ಲ.
ಈಗ ಪಂಪ್ ಸ್ಟೋರೇಜ್ ಇಂದ ಕರೆಂಟ್ ಎಲ್ಲಿಂದ ಸಿರ್ಸಿಯಿಂದ ಸಪ್ಲೈ ಮಾಡಿ ಗಿರಿಜಂತೂ ಹಣೆ ಬರಕ್ ಮಾಡಕ್ಕಾಗ್ಲಿಲ್ಲ. ಏನಾದ್ರು ಸಪ್ಲೈ ಮಾಡಿ ಇವತ್ತು ಕೆರೆಗಳನ್ನು ತುಂಬಿಸುವಂತ ಯೋಜನೆ ಮಾಡ್ಬೋದು. ನೀರಿದೆ ಇವತ್ತು ವರದಾ ನದಿಯಲ್ಲಿ, ಆದ್ರೆ ಅದಕ್ಕೆಲ್ಲ ಅವರಿಗೆ ಟೈಮ್ ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ಶ್ರದ್ಧೆ ಇಲ್ಲ. ಈ ತರ ಮಾಡಿದ್ರೆ ಹೇಗೆ ರೈತರು ಹೆಂಗ್ ಬದುಕಬೇಕು? ಅದಲ್ಲದೆ ಮತ್ತೊಂದು ಹೇಳೋದು ವಿಚಾರ ಏನು ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳಾಗಿ 25 ಲಕ್ಷ ರೂಪಾಯಿಯನ್ನ ಸರ್ಕಾರ ಘೋಷಣೆ ಮಾಡಬೇಕು. ಏನು ವೈದ್ಯಾಧಿಕಾರಿಗಳು ಕೊಡ್ತಾರೋ, ವೈದ್ಯರು ಕೊಡ್ತಾರೋ, ಸರ್ಕಾರ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟು ಅವನಿಗೆ ಆ ಪಾಲಕರಿಗೆ ಕೊಡ್ಲೇಬೇಕು ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.